ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಚೆನ್ನಾಗಿರಿ ಎಲ್ಲ. ಆ್ಯಂಡ್ ಇವತ್ತು ನಾವು ನೋಡ್ತಾ ಇರೋ ಮೊಬೈಲ್ ಬಂದು Vivo Y28s 5G ಅಂತ. ಈ ಮೋಡಲ್ಲಿ ಏನೇನು ವಿಶೇಷತೆ ಇದೆ, ಏನೇನು ಫ್ಯೂಚರ್ಸ್ ಇದೆ, ನಿಮ್ಗೆ ಏನು ಬೆನಿಫಿಟ್ ಇದೆ ಎಲ್ಲರೂ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡೋಣ ಮುಂದೆ ಹೋಗಿ. ಈ ಮೊದಲನೇದಾಗಿ ಬರ್ತಾ ಇರೋದೇನೆಂದರೆ ರ್ಯಾಮ್ ಆ್ಯಂಡ್ ರೋಮ್. ಮೇನ್ ಮೊಬೈಲ್ ಅಲ್ಲಿ ಬೇಕಾಗಿರೋದು ಬಂದು ರ್ಯಾಮ್ ಅಂಡ್ ರೋಮ್. ಈ ಮೊಬೈಲ್ ಅಲ್ಲಿ ನಿಮಗೆ 3 ವೇರಿಯಂಟ್ ರ್ಯಾಮ್ ಸಿಗುತ್ತೆ ಅಂಡ್ ರೋಮ್ ಸಿಗುತ್ತೆ. ಸೊ ಮೊದಲನೇಗೆ ಬಂದು ನಿಮಗೆ 4GB ಅಂಡ್ 128GB ರ್ಯಾಮ್ ಸಿಗುತ್ತೆ. ಎರಡನೇ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 6GB ಅಂಡ್ 128GB ವೇರಿಯಂಟ್ ಸಿಗುತ್ತೆ. ಮೂರನೇದು ಬಂದು ನಿಮಗೆ 8GB ರ್ಯಾಮ್ ಪ್ಲಸ್ 128GB ಇಂಟರ್ನಲ್ ಮೆಮೊರಿ ಸಿಗುತ್ತೆ. ಸೊ ಇದು 3 ವೇರಿಯಂಟು ಈ ಮೋಡಲ್ಲಿ ಅವೈಲಬಲ್ ಇದೆ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ನಿಮಗೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಅಂಡ್ ನಿಮಗೆ ರೇರ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸೆಲ್ ಬರುತ್ತೆ ಪ್ಲಸ್ 0.8 ಮೆಗಾ ಪಿಕ್ಸೆಲ್ ಬರುತ್ತೆ. ಹಿಂದ್ಗಡೆ ನಿಮಗೆ ಎರಡು ಕ್ಯಾಮ್ರಾ ಬರುತ್ತೆ ನಿಮಗೆ. ಸೊ ಅದು ನೆಕ್ಸ್ಟ್ ಹೋಗೋದಾದ್ರೆ ನಿಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮ್ಗೆ ಇದರ ಫನ್ ಟಚ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದರೆ 14 ಪ್ಲಸ್ ನಿಮಗೆ ಆಂಡ್ರಾಯ್ಡ್ 14 ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ. ಎರಡು ಆಪರೇಟಿಂಗ್ ಸಿಸ್ಟಮ್ ಇರೋದ್ರಿಂದ ನಿಮಗೆ ವಿವೋ ಸ್ವಲ್ಪ ಲೈಫ್ ಚೆನ್ನಾಗಿ ಬರುತ್ತೆ, ಲೈಫ್ ಬಾಳಿಕೆ ಜಾಸ್ತಿ ಬರುತ್ತೆ. ಆ್ಯಂಡ್ ಪ್ರೊಸೆಸರ್ ವೈಸ್ ಹೋಗ್ತೀರಾ ಅಂದರೆ ನಿಮಗೆ Dimensity 6300 ಯೂಸ್ ಮಾಡಿದೆ ಪ್ರೊಸೆಸರು. ಸೊ ಅದರಿಂದ ನಿಮಗೆ ಸ್ಪೀಡ್ ಇದೆ, ಹ್ಯಾಂಗಿಂಗ್ ಏನು ಇಶ್ಯೂಸ್ ಬರಲ್ಲ. ಆ್ಯಂಡ್ ಬ್ಯಾಟ್ರಿ ವೈಸ್ ಹೋಗ್ತೀನಿ ನೀವು ಅಂದರೆ 5000 mAh ಬರುತ್ತೆ ಪ್ಲಸ್ 15 ವಾಟ್ಸ್ ಕೆಪಾಸಿಟಿ ಬರುತ್ತೆ ನಿಮಗೆ. 15 ವಾಟ್ಸ್ ತನಕ ನಿಮಗೆ ಚಾರ್ಜರ್ ಸಪೋರ್ಟ್ ಮಾಡುತ್ತೆ. ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಈ ಮೊಬೈಲಲ್ಲಿ ನಿಮಗೆ ವಿತ್ ಚಾರ್ಜರ್ ಬಾಕ್ಸ್ ಒಳಗಡೆ ಬರುತ್ತೆ, ನೀವು ಅಡಿಷನಲ್ ಬೈ ಮಾಡೋಂಗಿಲ್ಲ. ಪ್ರೀವಿಯಸ್ ಮಾಡಲ್ ಬಂದು Y28E ಅಂತ ಬರೋದು. ಸೊ ಅದರಲ್ಲಿ ಬಂದು ನಿಮಗೆ ಬರೀ ಹ್ಯಾಂಡ್ಸೆಟ್ ಮಾತ್ರ ಸಿಗ್ತಾ ಇತ್ತು, ಬಟ್ ಚಾರ್ಜರ್ ಅವೈಲೇಬಲ್ ಇರ್ತಾ ಇರಲಿಲ್ಲ. ಸೊ ಈ ಮೊಬೈಲ್ ನಿಮಗೆ ಇನ್ಕ್ಲೂಡ್ ಚಾರ್ಜರ್ ಕೂಡ ಸಿಗ್ತಾ ಇದೆ. ಸೊ ಬೆನಿಫಿಟ್, ಬಿಕಾಸ್ ಏನಕ್ಕೆ ಚಾರ್ಜರ್ ಎಕ್ಸ್ಟ್ರಾ ಬೈ ಮಾಡಬೇಕು, ಅದು ಯಾವುದಾದ್ರು ಮೊಬೈಲ್ ಬೈ ಮಾಡಬೇಕು. ಸೊ ಇದ್ರ ಬಾಕ್ಸ್ ಒಳಗಡೆ ಬರುತ್ತೆ, ಬೆನಿಫಿಟ್ ಅನ್ಬೋದು. ಆ್ಯಂಡ್ ಫಿಂಗರ್ ಪ್ರಿಂಟ್ ನೋಡೋದ್ರೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು ಸಿಗುತ್ತೆ ನಿಮಗೆ. ಆ್ಯಂಡ್ ಸ್ಕ್ರೀನ್ ಸೈಜ್ ಹೋಗ್ತೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ 6.56 ಇಂಚಸ್ ಸ್ಕ್ರೀನ್ ಬರುತ್ತೆ. LCD ಸ್ಕ್ರೀನ್ ಬರುತ್ತೆ ನಿಮಗೆ. ಆ್ಯಂಡ್ 6.5 ಇಂಚ್ ನಿಮಗೆ ಡಿಸ್ಪ್ಲೇ ಬರುತ್ತೆ, ಸ್ವಲ್ಪ ಬರುತ್ತೆ. ಬಟ್ ಏನಂದರೆ ನಿಮಗೆ LCD ಡಿಸ್ಪ್ಲೇ ಬರುತ್ತೆ. ಸೊ ಅದರಿಂದ ಬ್ರೈಟ್ನೆಸ್ ಅಷ್ಟು ನೀವು ಫೀಲ್ ಮಾಡೋಕ್ಕಾಗಲ್ಲ. ಇನ್ನೊಂದೇನಂದರೆ ನಿಮಗೆ ಅಷ್ಟು LED ನೋಡೋ ಕ್ಲಾರಿಟಿ ನಿಮ್ಗೆ ಇದ್ರಲ್ಲಿ ಬರಲ್ಲ. ಸೊ ಬೇಸಿಕ್ಲಿ ಯೂಸ್ ಮಾಡಬೇಕು, ನಾರ್ಮಲ್ ವಯಸ್ಸಾಗಿರೋ 5G ಯೂಸ್ ಮಾಡಬೇಕು ಅಂದರೆ ಅವ್ರಿಗೆ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಲಿಮ್ ಸೌಟ್ ಅಷ್ಟೇ. ಸ್ಲಿಮ್ ಸೌಟ್ ಬಂದ್ಬಿಟ್ಟು ನಿಮಗೆ 2 ಸಿಮ್ ಕಾರ್ಡ್ ಹಾಕಿದ್ರೆ ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ. ಸೊ ಇಲ್ಲ ಒಂದು ಸಿಮ್ ಕಾರ್ಡ್ ಹಾಕಿ ಒಂದು ಮೆಮೊರಿ ಕಾರ್ಡ್ ಹಾಕ್ಬೋದು, ಇಲ್ಲ 2 ಮೆಮೊರಿ ಕಾರ್ಡ್ ಹಾಕ್ಬೋದು, 2 ಸಿಮ್ ಕಾರ್ಡ್ ಹಾಕ್ಬೋದು. ಸೊ ಇದು ಹೈಬ್ರಿಡ್ ಅಂತಾರೆ, ಇದು ಹೈಬ್ರಿಡ್ ಆಪ್ಷನ್ಸ್ ಇದ್ರಲ್ಲಿ ಬರುತ್ತೆ ನಿಮಗೆ. 2 ನ್ಯಾನೋ ಸಿಮ್ ಯೂಸ್ ಮಾಡಬೇಕು. ಆ್ಯಂಡ್ ಇದು ಬ್ಯಾಕ್ ಸೈಡ್ ನೋಡ್ತೀರ ಅಂದರೆ ನಿಮಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಕವರ್ ಮೆಟೀರಿಯಲ್ ಬರುತ್ತೆ ನಿಮಗೆ, ಪ್ಲಾಸ್ಟಿಕ್ ಶೀಟ್ ಬರುತ್ತೆ. ಸೊ ಸಮ್ ಮಾಡಲ್ಸಲ್ಲಿ ಬಂದು ನಿಮಗೆ ಗ್ಲಾಸ್ ಬರೋದು, ಬ್ರೇಕ್ ಆಗೋದು ಅದು ಇದು ಆಗ್ತಾಯಿತ್ತು. ಸೊ ಇದರಲ್ಲಿ ಪ್ಲಾಸ್ಟಿಕ್ ಬಂದಿದೆ, ಸೊ ಅದರಿಂದ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ನಿಮಗೆ ವೆಯ್ಟ್ ವೈಸ್ ಹೋಗ್ತೀರ ಅಂದರೆ ಜಸ್ಟ್ 185 ಗ್ರಾಮ್ಸ್ ಇದೆ. ಸೊ ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಕಲರ್ ವೈಸ್ ಹೋಗ್ತೀರ ಅಂದರೆ ನಿಮಗೆ ರೆಡ್ ಆ್ಯಂಡ್ ಪರ್ಪಲ್ ಸಿಗುತ್ತೆ. ಆ್ಯಂಡ್ ವಿಂಟೇಜ್ ರೆಡ್ ಅಂದರೆ ರೆಡ್ಡು ಚೆನ್ನಾಗಿದೆ, ಪರ್ಪಲ್ಲು ತುಂಬ ಚೆನ್ನಾಗಿದೆ, ಪರ್ಪಲ್ಲು ಚೆನ್ನಾಗಿದೆ. ಸೊ 2 ವೇರಿಯಂಟ್ ಕಲರ್ ಸಿಗುತ್ತೆ ನಿಮಗೆ. ಆ್ಯಂಡ್ ಇದ್ರ ಪ್ರೈಸ್ ನೋಡೋಣ ಅಂದರೆ ಪ್ರೈಸ್ ವೈಸ್ ಹೋಗೋಣ ಅಂದರೆ ನಿಮಗೆ 4GB 128GB ಬಂದು ನಿಮಗೆ 13,499 ಆಗುತ್ತೆ. ಆ್ಯಂಡ್ 6GB ರ್ಯಾಮ್ ಆ್ಯಂಡ್ 128GB ಬಂದು ನಿಮಗೆ 14,999 4399 ಆಗುತ್ತೆ. ಆ್ಯಂಡ್ ನಿಮಗೆ 8GB ಪ್ಲಸ್ 128GB ಬಂದು ನಿಮಗೆ 16,499 ಆಗುತ್ತೆ. ಸೊ ಇದರಲ್ಲಿ 3 ವೇರಿಯಂಟ್ ಬರುತ್ತೆ, ನೋಡಿ ತಗೊಳ್ಳಿ. ನನ್ನ ಗೆಸ್ ಏನಂದರೆ 4GB ರ್ಯಾಮ್ಗೆ ಹೋಗಬಹುದು, ನೀವು 6GB ರ್ಯಾಮ್ಗೆ ಟ್ರೈ ಮಾಡ್ಬೋದು, 6GB ರ್ಯಾಮ್ಗೆ ಹೋಗ್ಬೋದು. ಸೊ ಪ್ರೈಸ್ ವೈಸ್ ಬರ್ತಿದೆ, ತೊಗೋಬೋದು. ನಾರ್ಮಲಾಗಿ ಯೂಸ್ ಮಾಡೋರಿಗೆ ಒಳ್ಳೆ ಮಾಡಲ್ ಸಜೆಸ್ಟ್ ಮಾಡ್ಬೋದು, ಚೆನ್ನಾಗಿದೆ, ಅದಕ್ಕೆ ತೊಂದರೆ ಇಲ್ಲ. ಆ್ಯಂಡ್ ಏನು ನಿಮ್ಮ ಹತ್ರ ಕೇಳ್ಕೊಳೋದೇನೋ ಒಂದೇ ಅಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ, ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಜಸ್ಟ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮಗೆ ಡೈಲಿ ಒಂದು ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಡೈಲಿ ಒಂದು ಇನ್ಫಾರ್ಮೇಷನ್ ಕೂಡ ಟ್ರೈ ಮಾಡ್ತೀನಿ. ಬಿಕಾಸ್ ನಾನು ಏನಕ್ಕೆ ಇದು ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಒಂದು ರೀಸನ್ ಏನು ಅಂದರೆ, ಒಂದು ಶೋರೂಮ್ಗೆ ಹೋಗ್ತೀರಾ, ಶೋರೂಮ್ಗೆ ಹೋದಾಗ ನಿಮಗೆ ಜಸ್ಟ್ ಅದು
ನಿಮ್ಗೆ ಏನು ಫೀಚರ್ ಇದೆ ಅಂತ ಗೊತ್ತಾಗಲ್ಲ. ಜಸ್ಟ್ ಹೋಗ್ತೀರಾ ಈ ಮಾಡಲ್ ಕೊಡಿ, ಆ ಮಾಡಲ್ ಕೊಡಿ, ಇಷ್ಟಲ್ಲಿ ಬೇಕು ಪ್ರೈಸ್ ಅಷ್ಟಲ್ಲಿ ಬೇಕು ಅನ್ನೋದು. ನಿಮಗೆ ಸ್ವಲ್ಪ ನಾಲೆಜ್ ಇತ್ತು ಅಂದರೆ ಸೊ ಡೈರೆಕ್ಟಾಗಿ ನೀವು ಬೇರೆಯವ್ರ ಮಾತು ಕೇಳಂಗಿಲ್ಲ. ಇದು ಚೆನ್ನಾಗಿದೆಯಪ್ಪ, ಈ ರ್ಯಾಮ್ ಇದು ಚೆನ್ನಾಗಿದೆಯಪ್ಪ, ಇದನ್ನು ನೋಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಫೀಲ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನೀವು 4GB ರ್ಯಾಮ್ ತೊಗೊಂಡು ನಿಮ್ಮ ಫ್ರೆಂಡ್ ಹೇಳ್ತಾರೆ 6GB ರ್ಯಾಮ್ ತೊಗೋಬೇಕಾಯ್ತಲ್ಲೇನೋ ಅಂತ. ರ್ಯಾಮ್ ಅಂದರೆ ಏನಂತ ಗೊತ್ತಿಲ್ಲ ಕಣ್ಣು ನನಗೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಅದರಿಂದ ಇದನ್ನು ನೋಡಿದ್ರೆ ನಿಮಗೆ ಎಷ್ಟೇ ಬೆನಿಫಿಟ್ ಸಿಗುತ್ತೆ ಅಂತ. ಇನ್ನೊಂದೇನೋ ಶೋರೂಮ್ಗಳಲ್ಲಿ ನಿಮ್ಗೆ ಅವ್ರಿಗೆ ಯಾವುದು ಸೇಲ್ ಆಗ್ತಾಯಿಲ್ಲ, ಯಾವುದು ಇಷ್ಟ ಆಗ್ತಾಯಿಲ್ಲ ಅದನ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಜಾಸ್ತಿ, ಅದನ್ನ ಫೋಕಸ್ ಮಾಡ್ತಾರೆ. ಸೊ ಅದರಿಂದ ನಿಮಗೆ ಗೊತ್ತಾಗಿತ್ತು ಅಂದರೆ ನಿಮ್ಗೆ ಇಷ್ಟ ಬಂದು ನೀವು ತಗೋಬೋದು. ಸೊ ಅದಕ್ಕೆ ಮಾಡ್ತಾರದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.